ವಿಜಯಪುರ ನಗರ ಉಪವಿಭಾಗದ DSP ಆಗಿರತಕ್ಕಂಥ ಶ್ರೀ ಬಸವರಾಜ ಎಲಿಗಾರ್ ಅವರು ಬರೆದಂತಹ ಮೈ ನೀ ಇಸ್ ದಿ ಬಸವಣ್ಣನವರ ವಚನಗಳ ಇಂಗ್ಲೀಷ್ ಅನುವಾದ ಕೃತಿ ಕಳೆದ 25 ಮೇ ಬೆಂಗಳೂರಿನಲ್ಲಿ ಮಾನ್ಯ ಲೋಕಾಯುಕ್ತರಿಂದ ಬಿಡುಗಡೆಗೊಂಡು ಒಂದು ತಿಂಗಳ ಅವಧಿಯಲ್ಲಿ ಆ ಪುಸ್ತಕ ಪಡೆದಿರತಕ್ಕಂಥ ಪ್ರಶಂಸೆ ಮತ್ತು ಪುಸ್ತಕದ ಕುರಿತು ಜನರಿಗೆ ಇರತಕ್ಕಂಥ ಆಸಕ್ತಿ ಮತ್ತು ಪುಸ್ತಕದ ಕುರಿತು ಅನೇಕ ಬಂದಿರತಕ್ಕಂಥ ವಿಭಿನ್ನ ಅಭಿಪ್ರಾಯಗಳು ಇವತ್ತು ಆ ಪುಸ್ತಕದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. 955 ಬಸವಣ್ಣನವರ ವಚನಗಳನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ ಒಂದು ಅದ್ಭುತವಾದಂತಹ ಮಹಾನ್ ಗ್ರಂಥ. ಇದು ಸುಮ್ಮನೆ ಸಣ್ಣ ಪುಸ್ತಕ ಅಲ್ಲ, ಇದು ಸುಮಾರು 820 ಪುಟಗಳ ಒಂದು ಬೃಹತ್ತಾದಂತಹ ಒಂದು ಗ್ರಂಥ. ಇದು ನಾಡಿನ ಎಲ್ಲರಲ್ಲಿ ಇವತ್ತು ಅದು ಮುಟ್ತಾ ಇದೆ. ವಿಶೇಷವಾಗಿ ವಿದೇಶಗಳಲ್ಲಿ ಸಹಿತ ಈ ಪುಸ್ತಕದ ಜನಪ್ರಿಯತೆ ಪಡೆದುಕೊಂಡಿದೆ. ಮುಖ್ಯವಾಗಿ ಮೊನ್ನೆ ನಮಗೆ ಆಸ್ಟ್ರೇಲಿಯಾದಿಂದ ನಮ್ಮ ಸ್ನೇಹಿತರು ನೆಫ್ರಾಲಜಿಸ್ಟ್ ಡಾಕ್ಟರ್ ಜಗದೀಶ್ ಜಾಂಬೋಟಿ ಅಂತ 3 ದಿನದ ಹಿಂದೆ ಬಂದಿದ್ದರು. ಅವರು ಈ ಪುಸ್ತಕ ತೆಗೆದುಕೊಂಡು, ಅಲ್ಲಿ ಬಸವ ಸಮಿತಿ ಅಧ್ಯಕ್ಷರು, ಈ ಪುಸ್ತಕ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟ ಮೇಲೆ ಅದರೊಳಗೆ ವಚನಗಳನ್ನು ನೋಡಿ ಒಂದು ವಚನವನ್ನು ಅವರು ವ್ಯಾಖ್ಯಾನಿಸಿದರು. ಇದು ನಿಜವಾಗಿಯೂ ಇಲ್ಲಿ ಬಳಸಿರತಕ್ಕಂಥ ಭಾಷೆ ಇದು ಸಾಮಾನ್ಯರಿಗೆ ಸಾಮಾನ್ಯ ಇಂಗ್ಲೀಷ್ ಅಲ್ಲ, ಇದು ಭಾಳ ಉತ್ಕೃಷ್ಟವಾದಂಥ ಇಂಗ್ಲೀಷ್ ಭಾಷೆಯಿಂದ ಕೂಡಿದೆ ಅಂತಕ್ಕಂಥ ಮಾತನ್ನು ಅವರು ನೆಫ್ರಾಲಜಿಸ್ಟ್ ಹೇಳಿದರು. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾನೆ ಬಹಳ ದೊಡ್ಡ ಕೆಲಸವನ್ನು ಇವತ್ತು ಕನ್ನಡ ನಾಡಿನ ಈ ಕನ್ನಡ ಏನು ಮೂಲ ವಚನ ಸಾಹಿತ್ಯ ಇದೆ ಇದನ್ನು ಇಡೀ ದೇಶ ವಿದೇಶದಲ್ಲಿ ಇವತ್ತು ಪ್ರಸಾರ ಆಗಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಇವತ್ತು ಕನ್ನಡ ಭಾಷೆಯಲ್ಲಿ ಸಾಕಷ್ಟು ನಾವು ವಚನ ಸಂಪುಟಗಳು ಬಂದಿದ್ರೂ ಸಹಿತ ಇವತ್ತು ಇಂಗ್ಲೀಷ್ ಭಾಷೆಗೆ ಈ ಪುಸ್ತಕ ಅನುವಾದ ವಚನಗಳು ಇಂಗ್ಲೀಷ್ ಭಾಷೆಗೆ ಅನುವಾದ ಆಗ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇವತ್ತಿದೆ, ಅನಿವಾರ್ಯತೆ ಇದೆ. ಯಾಕೆಂದರೆ ನಾವು ಕನ್ನಡ ನಾಡು ಕರ್ನಾಟಕ ಅಂತ ನಾವು ಎಷ್ಟೇ ಹೇಳಿದರೂ ಸಹಿತ ಇವತ್ತು ನಮ್ಮ ಮಕ್ಕಳೇ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾರೆ. ಅವರಿಗೆ ಕನ್ನಡವನ್ನು ಕಲಿಸ್ಬೇಕಾದ್ರೆ ಅಥವಾ ಕನ್ನಡದ ನಾವು ದಿನಪತ್ರಿಕೆಗಳನ್ನು ಓದಬೇಕಾದ್ರೆ ಅವರು ಕಷ್ಟಪಡ್ತಾರೆ. ಸೊ ನಮ್ಮ ವಚನಗಳ ಕನ್ನಡದಲ್ಲಿದ್ದರೂ ಅವರು ಯಾವತ್ತಿಗೂ ಸಹಿತ ಅವು ಅವರಿಗೆ ನಿಲುಕಲಾರದ ವಸ್ತುಗಳಾಗ್ತವೆ. ಆ ಕಾರಣಕ್ಕಾಗಿ ಇವತ್ತು ಇಂಗ್ಲೀಷ್ನಲ್ಲಿ ಕೊಟ್ಟರೆ ಆ ಮಕ್ಕಳಿಗೂ ಅದು ಅರ್ಥ ಆಗ್ತದೆ. ಮತ್ತು ಯಾರು ಭಾರತೀಯರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಭಾರತೀಯರಿದ್ದಾರೆ, ಅವರ ಮೂಲ ಬೇರು ಕರ್ನಾಟಕದಲ್ಲಿದೆ, ಅವರ ಮೂಲ ಸಂಸ್ಕೃತಿ ವಚನ ಸಾಹಿತ್ಯದಿಂದ ಹೋಗಿರ್ತದೆ. ಆ ವಚನಗಳನ್ನು ವಿದೇಶದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬೇರೆ ಬೇರೆ ಎಲ್ಲ ಸಾಹಿತ್ಯವನ್ನು ನೋಡ್ತಾರೆ, ಅವರಿಗೆ ನಾವು ಆ ಮಕ್ಕಳು ಸಣ್ಣವರಿದ್ದಾಗಲೇ ಈ ವಚನ ಸಾಹಿತ್ಯದ ಪುಸ್ತಕ ಅವರಲ್ಲಿ ಸಿಕ್ಕರೆ ದಿನಕ್ಕೆ ಒಂದು ವಚನವನ್ನು ನಾವು ಇದನ್ನು ಓದಿ ಅರ್ಥೈಸಿಕೊಂಡರೂ ಸಹಿತ ಇದರಲ್ಲಿನ ವಚನಗಳು ಮುಗಿಬೇಕಾದ್ರೆ 3 ವರ್ಷಗಳು ಬೇಕಾಗ್ತದೆ. ಅಷ್ಟು ಸುದೀರ್ಘವಾದಂತಹ ವಚನ ಸಾಹಿತ್ಯದ ಒಂದು ಪುಸ್ತಕವನ್ನು ಬಸವರಾಜ ಎಲಿಗಾರ್ ಅವರು ಬಹಳಷ್ಟು ಕಷ್ಟಪಟ್ಟು ಸಂಪಾದಿಸಿ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ನಾಗಾಭರಣ ಅವರು ಅವತ್ತು ಮೊನ್ನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅವರು ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊನ್ನೆ ಜಾಮದಾರ್ ಅವರು 3 ದಿನಗಳ ಹಿಂದೆ ವಿಜಯಪುರಕ್ಕೆ ಬಂದಿದ್ದರು. ಅವರು ಎಲಿಗಾರ್ ಅವ್ರನ್ನ ಕರೆದು ಮಾತಾಡಿ ಈ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಹೀಗಾಗಿ ಬಹಳಷ್ಟು ಈ ಪುಸ್ತಕ ಇವತ್ತು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಬಸವರಾಜ ಎಲಿಗಾರ್ ಒಬ್ಬ ಕನ್ನಡ ಮಾಧ್ಯಮದ ಹಳ್ಳಿಯ ಶಾಲೆಯ ವಿದ್ಯಾರ್ಥಿ, ಸರ್ಕಾರಿ ಶಾಲೆಯ ಹಳ್ಳಿಯ ಗ್ರಾಮಾಂತರ ಪ್ರದೇಶದ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂತಹ ಸಾಮಾನ್ಯ ವಿದ್ಯಾರ್ಥಿ. ಸಾಮಾನ್ಯ ಶಾಲೆ ಕಾಲೇಜಿನಲ್ಲಿನೇ ಓದಿ PSI ನೌಕರಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಆರಂಭ ಮಾಡಿ ಬಹುತೇಕ ಅವರ ಸರ್ವೀಸು ಈ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ ಭಾಗದಲ್ಲೇ ಆಗಿದೆ. ಅವರು
ಇನಿಷಿಯಲಿ ಬಿಜಾಪುರಕ್ಕೆ PSI ಆಗಿ ಬಿಜಾಪುರ ಗ್ರಾಮೀಣ ಠಾಣೆಗೆ ಬಂದಾಗ 2004-05 ಆ ಸಂದರ್ಭದಲ್ಲಿಂದ ನನಗೆ ಅವರ ಆತ್ಮೀಯ ಒಡನಾಟ ಇದೆ. ಒಬ್ಬ ಅತ್ಯಂತ ಸುಸಂಸ್ಕೃತ ಅಧಿಕಾರಿ, ಸಭ್ಯ ಅಧಿಕಾರಿ. ಅವರು ಈ ಸಾಹಿತ್ಯವನ್ನು ಈ ರೀತಿ ರಚನೆಯನ್ನು ಮಾಡಿ ಇಡೀ ಭಾರತದ ಹಿರಿಮೆಯನ್ನು, ಕನ್ನಡ ನಾಡಿನ ಈ ವಚನ ಸಾಹಿತ್ಯದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಇದರ ಅವಶ್ಯಕತೆ ಇವತ್ತಿತ್ತು. ಅಂತಕ್ಕಾಗಿ ಈ ಒಂದು ಪುಸ್ತಕ ಹೊರಬಂದಿದೆ. ಇವರಿಂದ ಇನ್ನೂ ಹೆಚ್ಚಿನ ಕೃತಿಗಳು ಹೊರಬರಲಿ. ಅವರು ಮಾಡಿದಂತಹ ಕೆಲಸಕ್ಕೆ ನಮ್ಮ ಬಿಜಾಪುರದ ನಾಗರಿಕರದು, ಬಿಜಾಪುರದ ಅವರೆಲ್ಲ ಸ್ನೇಹಿತರದು, ನಮ್ಮ ಎಲ್ಲರದೂ ಸಹಿತ ಅವರಿಗೊಂದು ಅಭಿನಂದನೆ ಸಲ್ಲಿಸೋಣ ಅನ್ನೋ ದೃಷ್ಟಿಯಿಂದ ನಾಳೆ ಬರ್ತಕ್ಕಂಥ 29ನೇ ತಾರೀಕು ರವಿವಾರ ಬೆಳಗ್ಗೆ 10 ಗಂಟೆಗೆ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಚನ ಸಾಹಿತ್ಯದ ಬಗ್ಗೆ ವೇದಗಳ ಕಾಲದಿಂದಲೂ ಇಲ್ಲಿವರೆಗೂ ಸಹಿತ ಇವತ್ತಿನ ದಿನದವರೆಗೆ ಸಂಪೂರ್ಣವಾಗಿ ವಚನ ಸಾಹಿತ್ಯ ಉಳಿದ ಎಲ್ಲ ಶಾಸ್ತ್ರಗಳಿಂದ ಯಾಕೆ ಭಿನ್ನ ಅಂತಕ್ಕಂಥದ್ದನ್ನು ಭಾಳಷ್ಟು ವೈಜ್ಞಾನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಬೀದರ್ನ ಬೆಲ್ದಾಳ ಶರಣರು ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ. ಇನ್ನೊಬ್ಬರು ದೇವನೂರು ಶಂಕರ್ ಅಂತೇಳಿ ತಾವು ಕೇಳಿರಬೇಕು. ನಮ್ಮ ದೇವನೂರು ಮಹಾದೇವ ಅವರ ಸಹೋದರರು KPTCLನಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದಂಥವರು. ಅವರು ಬಹಳಷ್ಟು ಈ ವಚನ ಸಾಹಿತ್ಯದ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದಂಥ ಭಾಳ ದೊಡ್ಡ ನಮ್ಮ ನಾಡಿನ ಚಿಂತಕರು. ಅವರು ಈ ಒಂದು ಪುಸ್ತಕದ ಕುರಿತಾದಂಥ ಅವತ್ತು ಮಾತಾಡ್ತಾರೆ. ಮತ್ತು ಈ ಎಲ್ಲ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂತಹ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, BLD ಸಂಸ್ಥೆ ಅಧ್ಯಕ್ಷರು ಮತ್ತು ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ರವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನುಳಿದ ಮಾಹಿತಿಯನ್ನು ಶ್ರೀ MR ಪಾಟೀಲ್ ಬಳ್ಳೊಳ್ಳಿ ಅವರು ಹಿರಿಯರು ನಮಗೆ ಕೊಡ್ತಾರೆ. ಈಗ ಈ ಪುಸ್ತಕ ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಲಾಂಚ್ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಆನ್ಲೈನಲ್ಲೇ ಈ ಪುಸ್ತಕದ ಕುರಿತು ಒಂದು ಭಾಳ ದೊಡ್ಡ ಉಪನ್ಯಾಸ ಬಸವ ಜಯಂತಿ ಸಂದರ್ಭದಲ್ಲಿ ಸುಮಾರು 3000 ಜನ ನೇರವಾಗಿ ವೀಕ್ಷಣೆಯನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ನಮ್ಮ ಆಲ್ಮಟ್ಟಿಯ ಕುರುವರ ಹಿರೇಮಠದ ನಮ್ಮ ಶಿವಾಚಾರ್ಯರು ನಿನ್ನೆ ಬಿಜಾಪುರಕ್ಕೆ ಬಂದಿದ್ದರು. ಅವರಿಗೂ ನಾನು ಈ ಪುಸ್ತಕ ಕೊಟ್ಟೆ. ಅವರು 30ನೇ ತಾರೀಕು ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಮುಂದಿನ ತಿಂಗಳು VSNL ಅಂತೇಳಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಅಮೇರಿಕಾದಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಅವರು ಕೂಡ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಕಡೆ ಬಸವ ಸಮಿತಿಗಳ ಒಂದು ಇಂಟರ್ನ್ಯಾಷನಲ್ಲಿ ಬಸವ ಸಮಿತಿಗಳು ಕೆಲಸ ಮಾಡ್ತೇವೆ. ಆ ಬಸವ ಸಮಿತಿಯವರು ಕೂಡ ತಾವಾಗೆ ಸ್ವಯಂ ಪ್ರೇರಣೆಯಿಂದ ಅವರು ಬಂದು ಈ ಕೆಲಸವನ್ನು ಮಾಡಲಿಕ್ಕೆ ಅವ್ರು ಮುಂದೆ ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಬಿಜಾಪುರ ಎಷ್ಟು ನಾವು ಕೋಮು ಸೌಹಾರ್ದತೆಗೆ ಅಥವಾ ಸಾಮರಸ್ಯಕ್ಕೆ ಎಷ್ಟು ಹೆಸರೈತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡಬೇಕು. ನಾವು ಎಷ್ಟೇ ನಮ್ಮಲ್ಲಿ ದ್ವೇಷಗಳನ್ನು ನಾವು ಬಿತ್ತಿದ್ರೂ ಸಹಿತ ನಮ್ಮ ಮೂಲ ನಾವ್ಯಾರೋ ಸಹಿತ ಮತ್ತೊಬ್ಬರನ್ನ ದ್ವೇಷ ಮಾಡುವಂಥವರಲ್ಲ. ನಮ್ಮ ರಕ್ತಗತವಾಗಿಯೇ ನಾವು ಸೌಹಾರ್ದಯುತವಾಗಿ ಭಾಳ ತಲೆಮಾರಿನಿಂದ ನಡ್ಕೊಂಡು ಬಂದವರು. ಸಿಕ್ಯಾಬ್ ಸಂಸ್ಥೆ ಒಂದು ಮೈನಾರಿಟಿ ಸಂಸ್ಥೆ. ಅದರ ಅಧ್ಯಕ್ಷರು ಪುಣೇಕರ್ ಅವರು. ಅವ್ರ ಮಗ ಒಬ್ಬರು ಡಾಕ್ಟರ್ ಅಮೇರಿಕಾದಾಗ ಇದ್ದರು. ಅವರು ಮೊನ್ನೆ ಬಂದಾಗ ಒಂದು ಪುಸ್ತಕ ಅವರಿಗೆ ನಮ್ಮ ಪ್ರೊಫೆಸರ್ ಎಡಹಳ್ಳಿ ಅವರು ಪ್ರಿನ್ಸಿಪಲ್ರಿಗೆ ಕೊಟ್ಟಿದ್ದರು. ಅವರು ಅದನ್ನು ನೋಡಿ ಈ ಪುಸ್ತಕದಲ್ಲಿರೋ ವಿಚಾರಗಳನ್ನು ತಿಳಿದುಕೊಂಡು ಇದು ಎಲ್ಲರಿಗೂ ಹೋಗಬೇಕು ಅಂತೇಳಿ 500 ಕಾಪಿಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಇದು ಬಿಜಾಪುರದ ಒಂದು ವಿಶೇಷ ಅಂತ ಹೇಳ್ತೀನಿ. ಆಮೇಲೆ ನಾಳೆ ನಮ್ಮ ನಡೀತಕ್ಕಂಥ ಕಾರ್ಯಕ್ರಮದ ಬಂದಂಥ ಎಲ್ಲ ಆಹ್ವಾನಿತರಿಗೆ ಎಲ್ಲ ಏನು ಕಾರ್ಯಕ್ರಮಕ್ಕೆ ಬರ್ತಾರೋ ಅವರೆಲ್ಲರಿಗೂ ಸಹಿತ ಪ್ರಸಾದದ ವ್ಯವಸ್ಥೆ ಮಾಡಿದವರು ನಮ್ಮ ಶಕೀಲ್ ಸುತಾರ್ ಅವರು. ಎತ್ತನ ಮಾಮರಿ ಎತ್ತನಕ್ಕೆ ಹೋಗಿಲ್ಲ ಅಂದರೆ ಇದು ಯಾರಿಗೋ ಬಸವಣ್ಣ ಒಬ್ಬರಿಗೆ ಸೀಮಿತ ಆಗಿಲ್ಲ. ಇದು MR ಪಾಟೀಲ್ರಿಗೆ, ಮಾಂತೇಶ್ವರದವ್ರಿಗೆ, ಸಬ್ರದವರಿಗೆ ಸೀಮಿತ ಆಗಿಲ್ಲ. ಇದನ್ನು ಬಸವಣ್ಣನ ಎಲ್ಲರೂ ಸಹಿತ ನಮ್ಮ ಜಿಲ್ಲೆ ಜನ ನಮ್ಮವನು ಅಂಥೇಳಿ ಅಪ್ಪಗೊಂಡಿದ್ರದ್ದು ಸಂಕೇತ ಇದನ್ನು ತೋರಿಸ್ತದೆ. ಅದಕ್ಕೆ ತಮ್ಮ ಸಹಕಾರ, ಮಾಧ್ಯಮದ ಸಹಕಾರ ತಾವು ಈಗಾಗಲೇ ಎಲ್ಗಾರ್ ಅವ್ರ ಕೆಲಸಗಳನ್ನು ಭಾಳ ಹತ್ತಿರದಿಂದ ತಾವು ನೋಡಿದ್ದೀರಿ. ಪೊಲೀಸ್ ಅಧಿಕಾರಿಯಾಗಿ ಈ ಸಾಹಿತ್ಯಿಕ ಅವರ ಕೆಲಸವನ್ನು ಸಹಿತ ತಾವು ಸ್ವಲ್ಪ ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಡಿಜಿಟಲ್ ಮೀಡಿಯಾನ ಈಗ ಹೆಚ್ಚು ಜನಪ್ರಿಯ ಆಗೋದ್ರಿಂದ ದೊಡ್ಡ ಪುಸ್ತಕಗಳನ್ನು ಓದ್ತಕ್ಕಂಥ ತಾವು ಹೇಳ್ದಂಗೆ ಬಹಳಷ್ಟು ಕಡಿಮೆ ಆಗ್ಯದ. ನಮ್ಮದು ಈ ಪ್ರಯತ್ನ, ಈ ಪುಸ್ತಕದ ಮೂಲಕ ನಮ್ಮ ಪ್ರಯತ್ನ ಏನು ಅಂತಂದ್ರೆ ಎಸ್ಪೆಷಲಿ ಮಕ್ಕಳಿಗೆ
ಯಾರು ಮಕ್ಕಳು ಬೆಳೀತಾ ಇರ್ತಾರೆ ಆ ಮಕ್ಕಳಿಗೆ ಒಂದೊಂದು ಇಂಗ್ಲೀಷ್ ವಚನ, ನಾವು ಯಾವುದೋ ಇಂಗ್ಲೀಷು ಇದನ್ನು ಹೇಳ್ತೀವಿ, ರಿಮ್ಸ್ ಹೇಳ್ತೀವಿ, ಮತ್ತೊಂದು ಹೇಳ್ತೀವಿ, ಅವ್ರಿಗೆ ಈಗಿನಿಂದನೇ ಈ ವಚನಗಳನ್ನು ದಿನಕ್ಕೆ ಒಂದೇ ನೋಡಲಿ, ಅದ್ರ ಬಗ್ಗೆ ಅವ್ರಿಗೆ ಅರ್ಥವನ್ನು ತಿಳಿತಾ ಹೋದರೆ ಅವರಿಗೊಂದು ಮಾರಾಲಿಟಿ ಆಟೋಮೆಟಿಕ್ ಆಗಿ ಅವ್ರಿಗೆ ವಿಷಯಗಳು ಕಳಬೇಡ ಕೊಲಬೇಡ ಅದನ್ನು ಕನ್ನಡದಾಗ ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೊರ ಜಗತ್ತಿನಲ್ಲಿರ್ತಕ್ಕಂಥ ಅಥವಾ ನಮ್ಮ ಮಕ್ಕಳಿಗೇ ಅದನ್ನು ಇಂಗ್ಲೀಷ್ನಲ್ಲಿ ಓದಿದರೆ ಡು ನಾಟ್ ಸ್ಟೀಲ್, ಡು ನಾಟ್ ಇದನ್ನಂತಂದರೆ ಅಟ್ಲೀಸ್ಟ್ ಅವರಿಗೆ ಅದನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಜ್ಞೆ ಬರ್ತದೆ. ಆ ಉದ್ದೇಶ ನಮ್ಮ ಲೇಖಕರದು ಮೂಲ ಉದ್ದೇಶ ಏನಂದರೆ ಮುಂದಿನ ಮಕ್ಕಳಿಗೆ, ಬರ್ತಕ್ಕಂಥ ಮಕ್ಕಳಿಗೆ ಅವರು ಮತ್ತೊಂದು ಯಾವುದೋ ಪುಸ್ತಕವನ್ನು ಹಿಡಿಯೋಕ್ಕಿಂತ ಮುಂಚೆ ಅವ್ರ ಕೈಯಲ್ಲಿ ಬಸವಣ್ಣ ಇರಬೇಕು ಅನ್ನೋದು ಅವ್ರ ಅಪೇಕ್ಷೆ. ಅಂಥ ಸಾಹಿತಿಗಳು ಬಹಳಷ್ಟು ಜನ ನಮ್ಮ BLD ಸಂಸ್ಥೆ ಕೂಡ ಹಳಕಟ್ಟಿಯವರ ಒಂದು ವಚನ ಸಾಹಿತ್ಯವನ್ನು ಪುನರ್ ಪರಿಶೀಲನೆ ಮಾಡುವ ಮುಖಾಂತರ ಅವುಗಳಿಗೆ ಪುನರಚ್ಚನ್ನು ಕೊಟ್ಟು ಭಾಳ ದೊಡ್ಡ ಕೆಲಸ ಸಂಸ್ಥೆ ಕೂಡ ಮಾಡಿದೆ. ಇಂಥ ಅನೇಕ ಸಾಹಿತಿಗಳು ತಮ್ಮ ಜೀವಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಸಾಹಸ ಒಬ್ಬ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಬಸವರಾಜ್ ಎಲ್ಗಾರ್ ಅವರು ಮಾಡಿದ್ದಾರೆ. ಈ ಒಂದು ಕೃತಿಯ ಮೂಲಕ ಕೇವಲ ಭಾರತೀಯರಲ್ಲ, ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್ ಅಂತ ಏನು ನಾವು ಕರಿತೇವೆ, ಅವರು ಬೇರೆ ಬೇರೆ ವಿಶ್ವದ ಯಾವುದೇ ದೇಶದಲ್ಲಿದ್ದಂಥ ಭಾರತೀಯರು ಓದೇ ಹೋಗ್ತಾರೆ. ಭಾರತ ದೇಶದವರು ಅಲ್ಲದವರು ಕೂಡ, ಬೇರೆ ಯಾವರೇ ದೇಶದ ನಾಗರಿಕರವರಾಗಿದ್ದರೂ ಕೂಡ ಅವರು ಈ ಸಾಹಿತ್ಯವನ್ನು ಓದುವ ಮುಖಾಂತರ ಅವರಲ್ಲಿ ಬದಲಾವಣೆಗಳನ್ನು ಬರ್ತವೆ ಅಂತಕ್ಕಂಥ ನಿರೀಕ್ಷೆ ಕೂಡ ಭಾಳ ಜನ ವಿಮರ್ಶಕರು ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ ವಿಮರ್ಶಕರು, ಸಾಹಿತ್ಯ ಆಸಕ್ತರು ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಭಾಳಷ್ಟು ಜನರಿಂದ ಪ್ರಶಂಸೆ ಬಂದಿದೆ. ಇದು ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿದೆ. ಇದರ ಮುಖಾಂತರ ದೇಶದಲ್ಲಿ ಶಾಂತಿಯ ಒಂದು ನೆಲೆಯನ್ನು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಅನುಕೂಲ ಆಗ್ತದಂತಕ್ಕಂಥ ಮಾತನ್ನು ಭಾಳಷ್ಟು ಸಾಹಿತ್ಯ ಆಸಕ್ತರು, ಸಾಹಿತ್ಯ ಪ್ರಶಂಸಕರು ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮಾಡುವ ಮುಖಾಂತರ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತಕ್ಕಂಥ ವಿಚಾರದ ಬಸವರಾಜ್ ಎಲ್ಗಾರ್ ಅವರು ಪೊಲೀಸ್ ಅಧಿಕಾರಿ ಅಂದ್ರೆ ಅವರು ಪೊಲೀಸ್ ದಿನಚರಿ ಕಾರ್ಯಕ್ರಮಗಳೇ ಭಾಳ ಇರ್ತಾವೆ. ತಮಗೆಲ್ಲ ಗೊತ್ತಿದ್ದಾಗ ಭಾಳಷ್ಟು ಹೀನಸ್ ಕೇಸು, ಒಂದು ಏನೋ ಒಂದು ಪೊಲೀಸ್ ಇಲಾಖೆಯಲ್ಲಿ ಬಿಡುವಿಲ್ಲದ ಕೆಲಸ ಇದ್ದಾಗೂ ಕೂಡ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಒಂದು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಹಳ ಆಸಕ್ತಿಯಿಂದ, ನಿಷ್ಠೆಯಿಂದ, ಯಾವುದೂ ಒಂದು ಲೋಪ ಬರದ ಹಾಗೆ ಅವ್ರು ಮಾಡಿದ್ದಾರೆ. ಹಿಂದಕ್ಕೊಂದು ಸಲ ಭೀಮಸೇನ್ ಜೋಶಿ ಅವರು ಬಿಜಾಪುರಕ್ಕೆ ಬಂದಾಗ ಪ್ರೆಸ್ನವರು ಅವರಿಗೊಂದು ಪ್ರಶ್ನೆ ಕೇಳಿದರು, ನೀವು ಬರೀ ಮರಾಠಿ ಅಭಂಗಗಳೇ ಹಾಡ್ತೀರಿ, ಯಾಕೆ ಸರ್ವಜ್ಞನ ವಚನಗಳನ್ನು ನೀವು ಹಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಪ್ರೆಸ್ನವ್ರು ಕೇಳಿದರು ಭೀಮಸೇನ್ ಜೋಶಿ ಅವರಿಗೆ. ಭೀಮಸೇನ್ ಜೋಶಿ ಅವರು ಏನು ಉತ್ತರ ಕೊಟ್ರಂದ್ರೆ, ಬಸವಣ್ಣ ನಾನು ಅಭಂಗಗಳು ಹಾಡ್ತೀನಿ, ಮರಾಠಿ ಅಭಂಗವ, ನಾ ಧಾರವಾಡದವ, ನಾ ಕರ್ನಾಟಕದವ, ಅಭಿಮಾನ ನನಗೂ ಅದ. ಈ ವಚನಗಳು ಹಾಡೋದು ಅಥವಾ ವಚನಗಳನ್ನು ನಾನು ಹಾಡೋದು ಭಾಳ ಕಷ್ಟದ ಕೆಲಸ ಅದ. ಒಂದು ಸ್ವರ ಲೋಪ ಆದ್ರೆ ಒಂದು ಕೊಲೆ ಮಾಡಿದಷ್ಟು ಪಾಪ ಹತ್ತದಂತ ಹೇಳಿದರು ಅವರು ಪ್ರೆಸ್ನವ್ರಿಗೆ. ಒಂದು ಸ್ವರ ಲೋಪ ಆಯ್ತಂದ್ರೆ ಒಂದು ಕೊಲೆ ಮಾಡಿದಷ್ಟು ಪಾಪ ಬರ್ತದೆ, ಅದಕ್ಕೆ ನಾ ಆ ಸಾಹಸ ಕೈ ಹಾಕಿಲ್ಲ. ಆದರೆ ನಾ ಕನ್ನಡ ಅಭಿಮಾನಿ, ನನಗೂದೇ ನನ್ನ ನಾಡಿನ ಬಗ್ಗೆ ಅಭಿಮಾನದಂತಕ್ಕಂಥ ಮಾತು ಆವಾಗ ಭೀಮಸೇನ್ ಜೋಶಿ ಅವರು ಮೀಡಿಯಾದವ್ರ ಮುಂದೆ ಹೇಳಿದರು. ಹಂಗೆ ಈಗ ಎಲ್ಗಾರ್ ಸಾಹೇಬರು ಕೂಡ ಭಾಳ ನಿಷ್ಠೆ ಇದ್ದ, ಒಂದು ಶಬ್ದ ಅಥವಾ ಯಾವುದೇ ಒಂದು ವ್ಯಾಖ್ಯೆಗಳಿಗೆ ಲೋಪ ಬರದ ಹಾಗೆ ಅದನ್ನು ತರ್ಜುಮೆ ಮಾಡಿರೋದು ಕೂಡ ಭಾಳ ಶ್ಲಾಘನೀಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದಕ್ಕೆ ವ್ಯಾಪಕ ಬೆಂಬಲ ನಾವೆಲ್ಲ ಜಿಲ್ಲೆಯವರು ಕೊಡಬೇಕಾಗಿದೆ. ಈ ಒಂದು ಕೃತಿಯ ಮುಖಾಂತರ, ಈ ಒಂದು ಭಾಷಾಂತರ ಏನು ಒಂದು ಗ್ರಂಥ ಬಿಡುಗಡೆಯಾಗಿದೆ, ಇದರ ಮುಖಾಂತರ ನಾಡಿನಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಶಾಂತಿಯ ಒಂದು ನೆಲೆಯನ್ನು ಊರಲಿಕ್ಕೆ ಇದು ಭಾಳ ಭದ್ರ ಬುನಾದಿ ಆಗ್ತದಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು 29ನೇ ತಾರೀಕಿಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲರ ಘನ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ, ಅವರಿಗೆ ಪ್ರಶಂಸೆಯನ್ನು ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಈಗಾಗಲೇ ಹೇಳಿದಾಗೆ ಶಂಕರ್ ದೇವನೂರು ಅವ್ರ ಕಡೆಯಿಂದ ಅದನ್ನು ಉದ್ಘಾಟನೆಯನ್ನು ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ದೊಡ್ಡ ಅಧಿಕಾರಿಗಳು, ಕೆಲವೊಬ್ಬರು ರಾಜಕಾರಣಿಗಳನ್ನು ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದೇವೆ. ಅವರೆಲ್ಲರ ಸಮ್ಮುಖದಲ್ಲಿ ಪುನರೊಂದು ಸಲ ಈ ಒಂದು ಗ್ರಂಥನ ಲೋಕಾರ್ಪಣೆಯನ್ನು ಮಾಡತಕ್ಕಂಥ ಕೆಲಸ ಎಲ್ಲ ಅವರ ಸ್ನೇಹಿತ ಬಳಗ ಹಾಗೂ ಯುವ ಪರಿಷತ್ನವರು ಇದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಭಾಳ
ಯಶಸ್ವಿ ಆಗುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ತಮ್ಮ ಮಾಧ್ಯಮದ ಸಹಕಾರ ಕೂಡ ಭಾಳ ಅವಶ್ಯದೆ. ಇವತ್ತು ತಮಗೆ ಒಂದು ಪೂರ್ವಭಾವಿ ಸಭೆಗೆ ಆಹ್ವಾನಿಸುವ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇದೀಗ ತಾನೇ ಮಹಾಂತೇಶ್ ಬಿರಾದಾರ್ ಅವರು ಹೇಳಿದ ಹಾಗೆ ನನ್ನೊಳಗಿನ ನಾನು ನೀನೇ, ಇದು ಕನ್ನಡ. ಮೈ ಮೀ ಈಸ್ ದಿ. ಈ ಒಂದು ಬಸವಣ್ಣವರ ವಚನಗಳನ್ನು ಭಾಷಾಂತರ ಮಾಡುವ ಮುಖಾಂತರ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ವಚನಗಳನ್ನು ಹೇಳಿದರು ಅವೆಲ್ಲವುಗಳನ್ನು ಕೇವಲ ಕನ್ನಡ ನಾಡಿಗೆ ಮಾತ್ರ ಸೀಮಿತವಾಗಿತ್ತು. ಕನ್ನಡ ಭಾಷಿಕರು ಮಾತ್ರ ಅದನ್ನು ಬಲ್ಲವರಾಗಿದ್ದರು. ಆ ವಚನದ ಒಂದು ಸಾರ, ಆ ವಚನದ ಮಹತ್ವ ಪ್ರಸ್ತುತ ದೇಶದ ಪರಿಸ್ಥಿತಿಗೆ ಬಹಳ ಅತ್ಯವಶ್ಯಕ ಅಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅದನ್ನು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡುವ ಮುಖಾಂತರ ಭಾಳ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಬಸವರಾಜ ಎಲ್ಗಾರ್ ಸಾಹೇಬರು ಮಾಡಿದ್ದಾರೆ. ಅವರು ಪೊಲೀಸ್ ಅಧಿಕಾರಿ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇಂಥ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಆದರೆ ಅವರು ಸಾಹಿತ್ಯ ಆಸಕ್ತರಿದ್ದರು, ಅವರಲ್ಲಿ ಒಂದು ಉತ್ಸಾಹ ಇತ್ತು, ಬಸವಣ್ಣವ್ರ ಬಗ್ಗೆ ಅಭಿಮಾನ ಕೂಡ ಇತ್ತು. ಅವರ ಏನು ವಿಚಾರಧಾರೆಗಳು ಕೇವಲ ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಬಾರದು, ಅದು ವಿಶ್ವವ್ಯಾಪ್ತಿ ಹರಡಲಿ ಅಂತಕ್ಕಂಥ ಉದ್ದೇಶದಿಂದ ವಿಶ್ವಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷಿಗೆ ತರ್ಜುಮನ್ನು ಮಾಡುವ ಮುಖಾಂತರ ಕಳೆದ ತಿಂಗಳ 25ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮ ಈಗಾಗಲೇ ಆಗಿದೆ. ನಮ್ಮ ಜಿಲ್ಲೆಯವರು ಬಸವಣ್ಣವರು ಹುಟ್ಟಿದ ನಾಡು, ಬಸವಣ್ಣವರ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಈಗೂ ಕೂಡ ಬಿಜಾಪುರದಲ್ಲಿಯೇ ಅವರು DYSP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಪ್ರದೇಶದಲ್ಲಿ ಅವರ ಗ್ರಂಥನ ಒಂದು ಸಲ ಬಿಡುಗಡೆಯನ್ನು ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಮತ್ತು ಬಸವಣ್ಣ ನಾಡಿನ ಎಲ್ಲ ಸಹೃದಯಗಳಿಗೆ ಈ ಒಂದು ಸಂದೇಶವನ್ನು ಕೊಡುವ ಉದ್ದೇಶವನ್ನು ಇಟ್ಟುಕೊಂಡು 29ನೇ ತಾರೀಕು ರವಿವಾರ ದಿವಸ ಕಂದಗಲ್ ಹನುಮಂತರಾವ್ ರಂಗಮಂದಿರದಲ್ಲಿ ಬೆಳಗಿನ 10 ಗಂಟೆಗೆ ಈ ಕಾರ್ಯಕ್ರಮ ಈಗಾಗಲೇ ಆಯೋಜನೆ ಮಾಡಿದೆ. ಇದರ ಒಂದು ಪ್ರಚಾರ ಜಿಲ್ಲೆ ತುಂಬೆಲ್ಲ ಮೂಡಿ ಬರಲಿ ಮತ್ತು ಈ ಒಂದು ಸಾಹಿತ್ಯ ಆಸಕ್ತರು ಅದಕ್ಕೆ ಬರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಪತ್ರಿಕೆ ಮುಖಾಂತರ ಎಲ್ಲರಿಗೆ ಜಿಲ್ಲೆಯ ಜನರಿಗೆ ಇದೊಂದು ಸಂದೇಶ ಕೊಡೋಣ ಅಂತೇಳಿ ಕರೆದಿದ್ದೇವೆ. ಬಸವಣ್ಣ ಅವರು ಆ ಒಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಿ ಅದರ ಒಂದು ವ್ಯಾಪಕವಾಗಿರ್ತಕ್ಕಂಥ ದಾಗಲಿ ಅಂತೇಳಿ ಆಶೆಯನ್ನು ಪಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ನಮಸ್ಕಾರ. ದರ್ಶಕರು ಶರಣ ಸಂಚಿತರು ಆಶಿಸಿ ಮಂತೇಶ್ ಅಣ್ಣವ್ರು